ಸ್ಕೀಮ್ಗಳಿಗೆ ಬಿಜೆಪಿ ಬ್ರೇಕ್ ಹಾಕಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಗೆ ಬಿಜೆಪಿ ತಡೆಯೊಡ್ಡಿದೆ. ಕಾಂಗ್ರೆಸ್ ಯೋಜನೆಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಬಿಜೆಪಿ. ಫ್ರೀ ವಿದ್ಯುತ್ ಹಳೆಯ ನೋಂದಾಯಿತರಿಗೆ ಮಾತ್ರ, ಮಹಿಳೆಯರಿಗೆ ಉಚಿತ ಮೊಬೈಲ್ ವಿತರಣೆಗೂ ತಡೆಯೊಡ್ಡಿದೆ. ರಾಜಸ್ಥಾನದ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಸ್ಕೀಮ್ಗಳಿಗೆ ಬ್ರೇಕ್. 2023ರಲ್ಲಿ ಹಲವು ಫ್ರೀ ಸ್ಕೀಮ್ ಜಾರಿ ಮಾಡಿತ್ತು ಕಾಂಗ್ರೆಸ್. ಬಳಿಕ ರಾಜಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿತ್ತು. ಕರ್ನಾಟಕದಂತೆ ಹಲವು ಫ್ರೀ ಸ್ಕೀಮ್ ಜಾರಿ ಮಾಡಿತ್ತು ಕಾಂಗ್ರೆಸ್ ಆಗ. ಇದೀಗ ಕಾಂಗ್ರೆಸ್ ಜಾರಿ ಮಾಡಿದ್ದ ಸ್ಕೀಮ್ಗಳಿಗೆ ಬಿಜೆಪಿ ಬ್ರೇಕ್ ಹಾಕಿದೆ. ಬಿಜೆಪಿಗೆ ನಿರ್ಧಾರಗಳಿಗೆ ಕಟುವಾಗಿ ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ನವರು. 100 ಯೂನಿಟ್ ಉಚಿತ ವಿದ್ಯುತ್ ಘೋಷಿಸಿದ್ದ ಹಿಂದಿನ ಕಾಂಗ್ರೆಸ್ ಸರ್ಕಾರ ಪ್ರತಿ ಮನೆಯಲ್ಲಿ ಮಹಿಳೆಯರಿಗೆ ಉಚಿತ ಫೋನ್ ಘೋಷಣೆ ಮಾಡಿತ್ತು. 2023ರ ಅಕ್ಟೋಬರ್ನಲ್ಲಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು. ರಾಜಸ್ಥಾನದಲ್ಲಿ 24 ಲಕ್ಷ ಮಹಿಳೆಯರಿಗೆ ಉಚಿತ ಫೋನ್ ನೀಡಲಾಗಿತ್ತು. ಇದೀಗ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸ್ಕೀಮ್ಗಳಿಗೆ ಬ್ರೇಕ್ ಹಾಕಿದೆ. ಗಮನಿಸ್ತಾ ಇದ್ದೀವಿ, 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜಸ್ಥಾನದಲ್ಲಿ ಹಲವು ಫ್ರೀ ಸ್ಕೀಮ್ಗಳನ್ನ ಜಾರಿಗೆ ತಂದಿತ್ತು. ಅದಾದ ನಂತರ ವಿಧಾನಸಭಾ ಚುನಾವಣೆಯಲ್ಲಿ, ರಾಜಸ್ಥಾನದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ಬಿಡುತ್ತೆ. ಕರ್ನಾಟಕದಂತೆ ಹಲವು ಫ್ರೀ ಸ್ಕೀಮ್ ಜಾರಿ ಮಾಡಿತ್ತಲ್ಲ ಕಾಂಗ್ರೆಸ್, ಈಗ ಆ ಕಾಂಗ್ರೆಸ್ ಜಾರಿ ಮಾಡಿದಂತ ಸ್ಕೀಮ್ಗಳಿಗೆ ಬಿಜೆಪಿ ಬ್ರೇಕ್ ಹಾಕಿದೆ. ಎಲ್ಲವನ್ನೂ ಕಿತ್ತೊಗಿತಾ ಇದೆ ಬಿಜೆಪಿ. ಈಗ ಬಿಜೆಪಿಯ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ. 100 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಘೋಷಣೆ ಮಾಡಿತ್ತು. ಪ್ರತಿ ಮನೆಯಲ್ಲಿ ಮಹಿಳೆಯರಿಗೆ ಉಚಿತ ಫೋನ್ 2023ರ ಅಕ್ಟೋಬರ್ನಲ್ಲಿ ಈ ಯೋಜನೆಗಳನ್ನ ಜಾರಿಗೆ ತಂದಿತ್ತು.